ಲೋಕಸಭಾ ಚುನಾವಣೆ 2024ರ ಭಾರತ ಚುನಾವಣಾ ಆಯೋಗವು ಆದೇಶದಂತೆ ಹೊಸ ಹುಡ್ಯ ಚೆಕ್ ಪೋಸ್ಟ್ನಲ್ಲಿ ಎಲ್ಲ ವಾಹನಗಳ ತಪಾಸಣೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಟಿ ತಂಡದ ಮುಖ್ಯಸ್ಥ ರಘುನಾಥ್ ರವರು ಹಾಗೂ ಸಿಬ್ಬಂದಿಯವರು ಪೊಲೀಸ್ ಇಲಾಖೆ ಕೃಷ್ಣ ಜಿರಾವ್, ಬಿಲ್ ಕಲೆಕ್ಟರ್ ಶ್ರೀನಿವಾಸಯ್ಯ ಶೆಟ್ಟಿ, ಅಬಕಾರಿ ಇಲಾಖೆ ನಾಗದೇನಹಳ್ಳಿ ಶ್ರೀನಿವಾಸ್ ಹಾಗೂ ವೆಂಕಟರಮಣ, ಫೋಟೋಗ್ರಾಫರ್ ಪ್ರಸನ್ನ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಟಿ ತಂಡದ ಅಧಿಕಾರಿಗಳು ರಘುನಾಥ್ ರವರು ಮಾತನಾಡಿ 2024ರ ಲೋಕಸಭಾ ಚುನಾವಣೆಯ ಅಧಿಕಾರಿಯಾಗಿ ಈ ದಿನ 3 ಗಂಟೆಯಿಂದ 9 ಗಂಟೆಯವರೆಗೆ ಈ ರಸ್ತೆಯಲ್ಲಿ ಬರುವ ಎಲ್ಲ ಗಾಡಿಗಳ ತಪಾಸಣೆ ಮಾಡುತ್ತಿದ್ದೇವೆ. ನಮ್ಮ ಅಧಿಕಾರಿ ಅವಧಿಯಲ್ಲಿ ಯಾವುದೇ ಪ್ರಕರಣ ಆಗಿರುವುದಿಲ್ಲ. ನಮ್ಮ ಚೆಕ್ ಪೋಸ್ಟ್ ಬೇರೆಯವರ ತಂಡದವರ ಒಂದು ಪ್ರಕರಣ ದಾಖಲಾಗಿದೆ. ಕಾನೂನು ಪ್ರಕಾರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಪ್ರತಿದಿನ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸುತ್ತೇವೆ. ಯಾವುದೇ ವಾಹನ ಬಂದರೂ ಚುನಾವಣಾ ಅಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ವಸ್ತುಗಳ ದಾಖಲೆಗಳು ಕೇಳುತ್ತೇವೆ. ಚುನಾವಣೆಗೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲಿಸಿ ತಪಾಸಣೆ ಮಾಡುತ್ತೇವೆ. ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಅಕ್ರಮ ವಸ್ತುಗಳಾಗಲಿ ಕಾನೂನು ಮೀರಿ ವಸ್ತುಗಳ ಸರಬರಾಜು ಬಗ್ಗೆ ಸಿಗಲಿಲ್ಲ. ಯಾವುದೇ ಗಾಡಿಯಾಗಲಿ ಪರಿಶೀಲನೆ ಮಾಡುತ್ತೇವೆ ಹಾಗೂ ಈ ಸಂದರ್ಭದಲ್ಲಿ ತಮಗೆ ಸಲಹೆ ನೀಡುತ್ತೇನೆ. ನಮ್ಮ ತಂಡದವರು ಪೊಲೀಸ್ ಇಲಾಖೆ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಅಬಕಾರಿ ಇಲಾಖೆ, ಫೋಟೋಗ್ರಾಫರ್ ಎಲ್ಲರ ಸಹಕಾರದಿಂದ ಪರಿಶೀಲನೆ ಮಾಡುವುದರಲ್ಲಿ ಯಶಸ್ಸುಗಳಿಸುತ್ತೇವೆ ಎಂಬುದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರು. ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾನೂನು ಚೌಕಟ್ಟು, ಕಾನೂನು ಇದರಲ್ಲಿ ತಮ್ಮ ಒಂದು ಆಡಳಿತ ಅವಧಿನಲ್ಲಿ ಈಗಾಗಲೇ ತಪಾಸಣೆ ಒಂದು ಸಮಯ ಸಂದರ್ಭದಲ್ಲಿ ನಿಮ್ಮ ತಂಡದವರ ಸಮ್ಮುಖದಲ್ಲಿ ಯಾವುದೇ ಒಂದು ಅಪಹರಣ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ಒಂದು ಅಪಹರಣ ಸಿಗದ ಕಾರಣದಲ್ಲಿ ಆ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ. ನಾವು ಈಗ ಏನ್ ಮಾಡ್ತೀವಿ, ಪ್ರತಿ ಪಾಳಿಯಲ್ಲೂ ನಾವು ಇದ್ ಮಾಡ್ಬೇಕಾದ್ರೆ ನಮ್ಮ ಪಾಳಿಯಲ್ಲಿ ಏನು ವರದಿ ಆಗಿರುತ್ತೆ ಅದನ್ನೆಲ್ಲ ಪೂರ್ತಿ ದೈನಂದಿನ ವರದಿಯನ್ನು ಕೊಡ್ಬೇಕಾಗುತ್ತೆ, ತಾಲೂಕು ಆಫೀಸ್ಗೆ ಕೊಡ್ಬೇಕಾಗುತ್ತೆ. ಅದನ್ನ ಕೊಡ್ತಾ ಇದೀವಿ. ಸರ್, ತಮ್ಮಲ್ಲಿ ಇನ್ನೊಂದು ಮಾತು, ತಾವು ಈ ದಿನ 3 ಗಂಟೆಯಿಂದ ತಾವು SST ಅಧಿಕಾರಿಯಾಗಿ ತಾವು ನಿರ್ವಹಿಸ್ತಾ ಇದ್ರಲ್ಲ, ನಿಮ್ಮ ತಂಡದವರು ಕಾನೂನು ಇದರಲ್ಲಿ ಯಾವ ರೀತಿ ತಪಾಸಣೆ ಮಾಡಿ ಯಶಸ್ಸು ಮಾಡ್ತಾ ಇದ್ದೀವಿ? ಈಗ ಯಾವುದೇ ಒಂದು ವಾಹನ ಬಂದ್ರು ಅದರಲ್ಲಿ ನಮ್ಗೆ ಕೊಟ್ಟ ಸೂಚನೆ ಏನಪ್ಪಾ ಅಂತಂದ್ರೆ, ಚುನಾವಣಾ ಅಕ್ರಮಗಳಿಗೆ ಇವಾಗಂತದ್ದು ಹಣ ಆಗಿರ್ಬೋದು ಅಥವಾ ವಸ್ತುಗಳು ಕೊಡುವಂತದ್ದಾಗ್ಲಿ ಯಾವ ತರದ್ದು ಇದ್ರು ಅದನ್ನ ಹಿಡಿಬೇಕಾಗುತ್ತೆ. ಇವಾಗ ಯಾವುದೇ ಒಂದು ವಾಹನದಲ್ಲಿ ದಾಖಲೆ ಇಲ್ದೇ ಇರೋಂತ ವಸ್ತುಗಳು ಯಾರು ಬಂದಿದ್ರೆ ಅವನ್ನ ಹಿಡಿದು ಸೀಸ್ ಮಾಡಿ ಅದನ್ನ ಮೊಕದ್ದಮೆ ದಾಖಲೆ ಮಾಡ್ಬೇಕಾಗುತ್ತೆ. ನಾವು ಬಂದಿದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡಿ ಏನಾದ್ರು ವಸ್ತು ಸಿಕ್ಕಿದ್ರೆ ಅದಕ್ಕೆ ದಾಖಲೆ ಕೇಳ್ತೀವಿ. ನಗದಾಗಿದ್ರೆ 50,000ಕ್ಕಿಂತ ಜಾಸ್ತಿ ದಾಖಲೆ ಇರಬೇಕಾಗುತ್ತೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಅಂಗವಾಗಿ ಇದು ಅಂತಾರಾಜ್ಯ ಗಡಿಯಾಗಿರೋದ್ರಿಂದ ಹೊಸಡ್ಯ ಇದರಲ್ಲಿ ನಾವು SST ತಂಡದವರಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ SST ತಂಡದ ಮುಖ್ಯಸ್ಥನಾಗಿ 3 ಗಂಟೆಯಿಂದ 9 ಗಂಟೆ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಈ ರಸ್ತೆಯಲ್ಲಿ ಬರುವಂತ ವಾಹನಗಳು ಯಾವುದೇ ಆಗಿರ್ಲಿ ಅದನ್ನೆಲ್ಲ ತಪಾಸಣೆ ಮಾಡಿ ಮುಂದ್ಗಡೆ ಬಿಡ್ತಾ ಇದ್ದೀವಿ. ಈ ಹೊತ್ತಿಗೆ ನಮ್ಮ ಈ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ಅಂತಹ ಪ್ರಕರಣಗಳು ದಾಖಲಾಗಿರೋದಿಲ್ಲ. ಆದ್ರೆ ಈ ನಮ್ಮ ಬೇರೆ ಪಾಳಿಯಲ್ಲಿ ಕೆಲಸ ಮಾಡುವಂತ ಸಮಯದಲ್ಲಿ ಒಂದು ಪ್ರಕರಣ ಮಾತ್ರ ದಾಖಲಾಗಿರುತ್ತೆ. ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಕದ್ದಮೆ ದಾಖಲಾಗಿರುತ್ತೆ. ಸೊ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಆ ತರದ್ದು ಯಾವುದೇನೋ
ಚುನಾವಣಾ ಇದಕ್ಕೆ ಉಪಯೋಗಿಸುವಂತ ವಸ್ತುಗಳೇನಾದ್ರು ಆಗಿದ್ರೆ ಅದಕ್ಕೆ ದಾಖಲೆ ಕೇಳ್ತೀವಿ, ಅವ್ರಿಗೆ ಪರ್ಮಿಷನ್ ಕೇಳ್ತೀವಿ, ಅವ್ರಿಗೆ ಏನಾದ್ರು ಪರ್ಮಿಷನ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಅದೇನಾದ್ರು ಇದ್ರೆ ಪರ್ಮಿಷನ್ ಇದ್ರೆ ದುಡ್ಡು ಕೊಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಅದನ್ನ ಸೀಸ್ ಮಾಡ್ತೀವಿ. ತಮ್ಮ ಒಂದು ಅಧಿಕಾರಾವಧಿನಲ್ಲಿ ಈಗಾಗಲೇ ಚುನಾವಣಾ ಸಮಯ ಒಂದು ತಪ್ಪಿಸಣ ಸಮಯದಲ್ಲಿ ಯಾವುದೇ ಒಂದು ಮಾಹಿತಿ ನಮಗೆ ಸಿಗಲಿಲ್ಲ. ಹೌದು ಹೌದು, ಇದುವರೆಗೂ ಈ ಒಂದು ತಿಂಗಳಿನ ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಅವಧಿಯಲ್ಲಿ ಯಾವುದನ್ನ ಅಂತ ಪ್ರಕರಣಗಳು ದಾಖಲಾಗಿರೋದಿಲ್ಲ. ನನ್ನ ಹೆಸರು ರಘು ಅಂತ, ಕೃಷಿ ಅಧಿಕಾರಿ ಕೆಲಸ ಮಾಡ್ತಿರೋದು ಇಲ್ಲಿ ಈ ಪಾಳಿಯಲ್ಲಿ ತಂಡದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ.